ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಿಗೆ ಸ್ವಾಗತ. ನಾವು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಿ ಅವರು. ಆತ್ಮೀಯರೇ, ನಮ್ಮ ಡಿ ಕೆ ಶಿವಕುಮಾರ್ ಅವರಿಗೆ ಸ್ವಲ್ಪ ತಮ್ಮ ವಸ್ತುಸ್ಥಿತಿ ಮನವರಿಕೆ ಆದಂಗೆ ಕಾಣ್ತಾ ಇದೆ. ಯಾಕಪ್ಪ ಅಂದ್ರೆ ಯಾವ ಹಿರಿಯ ಸಚಿವರು ಇವ್ರ ಪರವಾಗಿ, ಶಾಸಕರು ಇವ್ರ ಪರವಾಗಿ ಮಾತಾಡ್ತಾ ಇಲ್ಲ. ಒಕ್ಕಲಿಗರ ಸಮುದಾಯದಿಂದ ಕೆಲವೊಂದಿಷ್ಟು ಜನ, ಒಂದಿಷ್ಟು ಶಾಸಕರು ಹಿಂದುಗಡೆ ಮಾತಾಡ್ತಾ ಇರ್ಬೋದು. ಜಗತ್ತು ಹಂಗದ ರೀ, ಗೆದ್ದವ್ರ ಜೊತೆಗೆ ಇರ್ತದೆ. ಇವರು ಗೆದ್ದಿದ್ದಾರೆ. ಡಿ ಕೆ ಶಿ ಅವರು ಒಳ್ಳೆಯ ನಾಯಕರು ಅನ್ನೋಗಿಂದಲೂ ಒಳ್ಳೆಯ ಒಬ್ಬ ಏನಪ್ಪ ಪಕ್ಷ ಇವತ್ತಿನ ರಾಜಕೀಯಕ್ಕೆ ಹೊಂದುವಂಥ ವ್ಯಕ್ತಿ. ಆದರೆ ಸಹಜವಾಗಿ ಸಿದ್ದರಾಮಯ್ಯಗೆ ಹೋಲಿಸಿದಾಗ ಇನ್ನೂ ಇವ್ರು ಕಲಿಬೇಕಾದ ಭಾಳಷ್ಟು ಅದ. ಜೊತೆಗೆ ಇನ್ನಷ್ಟು ಜನಸಂಪರ್ಕ, ಜನರ ಪರವಾಗಿ ಒಂದಿಷ್ಟು ಏನಪ್ಪ ಅಂತಂದ್ರೆ ಕೆಲಸ ಮಾಡೋಂಥ ಸಮಯ ಇದೆ ಅನ್ನೋದು ಅನ್ನಿಸ್ತದೆ. ಮತ್ತು ವಯಸ್ಸಿನ ಪ್ರಕಾರ ನೋಡಿದ್ರೆ ಇವ್ರಿಗಿಂತ ಸೀನಿಯರ್ ಸಾಕಷ್ಟು ಇದ್ದಾರಲ್ಲ ಪಕ್ಷದಲ್ಲ. ಹೀಗಾಗಿ ಅವರೆಲ್ಲರನ್ನೂ ಒಪ್ಪಿಸಿ ಮುಖ್ಯಮಂತ್ರಿ ಆಗೋದು ಈಗಿನ ಸಮಯದಲ್ಲಿ ಸಾಧ್ಯ ಇಲ್ಲ ಅಂತ ಕನ್ಫರ್ಮ್ ಆಗಿದೆ. ಅದಕ್ಕಾಗಿ ಅವರು ಒಂದು ಮಾತು ಮಾತಾಡಿದ್ದಾರೆ. ಸಿದ್ದರಾಮಯ್ಯ ಅವರು ರಾಜ್ಯದ ಮುಖ್ಯಮಂತ್ರಿ, ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡುತ್ತಿದ್ದೇವೆ, ನಮ್ಮದೇನು ಭಿನ್ನಾಭಿಪ್ರಾಯ ಇಲ್ಲ, ಕೂಡ್ಕೊಂಡು ಹೊಂಟಿದ್ದೀವಿ ಅಂತ. ಅಡ್ಡಿಲ್ಲ. ಈ ಮಾತು ಬಹಳಷ್ಟು ಜಲ್ದಿ ಬರಬೇಕಾಯ್ತು. ಮತ್ತು ಈಗಾಗಲೇ ಬಂದಿತ್ತು ಅವ್ರಿಗೆ. ಸುಮ್ಮನೆ ನಡಕ್ಕೆ ಅವ್ರ ಹಿಂಬಾಲಕರು ಅವರು ಇರ್ತಾರೆ, ಇಲ್ಲಂತಲ್ಲ, ಅವರು ಒಂದು ಸ್ವಲ್ಪ ತಿರುಗಿ ಕೆಡಿಸ್ತಾ ಇರ್ತಾರೆ. ಈಗಿಲ್ಲ ಅಂದ್ರೆ ಮುಂದೆ ಆಗೋದಿಲ್ಲ, ನಾಳೆ ಬರೆದಿದ್ರೆ ಹೇಗೆ 28ರಲ್ಲಿ ಹಾಗೆ ಹೀಗೆ ತಿರುಗಿ ಹೊಡಿತಾ ಇರ್ತಾರೆ. ಅಂಥವ್ರ ಕಾರಣಕ್ಕೂ ಆಗಿರ್ಬೋದು ಪಾಪ ಅವರು. ಯಾಕಂದರೆ ಕೆಲವೊಮ್ಮೆ ಅತಿ ಆತ್ಮೀಯರಿದ್ದಂಥವ್ರು ಕೆಲವೊಮ್ಮೆ ತಪ್ಪು ನಿರ್ಧಾರಗಳು, ತಪ್ಪು ಸಂದೇಶಗಳು, ತಪ್ಪು ಮಾರ್ಗದರ್ಶನ ಮಾಡ್ಬೋದು, ಇಲ್ಲಂತಲ್ಲ. ಹಾಗೇನೋ ಆಗ್ಯದ. ಸ್ವತಃ ಅವರಲ್ಲಿ ಮಹತ್ವಾಕಾಂಕ್ಷೆ ಬಂದಿರ್ಬೋದು, ಅವನು ಯಾಕೆ ಮುಖ್ಯಮಂತ್ರಿ ಆಗಬಾರದು ಅಂತಾರೆ. ಜೊತೆಗಂತೂ ಎದುರಾಳಿಗಳು ಮತ್ತೀಗ ಸಿದ್ದರಾಮಯ್ಯ ನಾಳೆ ಹೋಗೋದು ನನ್ನ ಮುಖ್ಯಮಂತ್ರಿ ಮಾಡ್ತಾರೋ ಅಥವಾ ಇನ್ನೊಬ್ರು ತಂದು ಬಿಡ್ತಾರೋ ಅನ್ನೋದು ಭಯನೂ ಇರ್ಬೋದು. ಏನಿದೆ ಕಾರಣ ಅಂತಲ್ಲ. ಯಾಕಂದರೆ ಮುಖ್ಯಮಂತ್ರಿ ಸ್ಥಾನ ಅದು ದೊಡ್ಡದನ್ನೋದು ಎಲ್ಲರಿಗೂ ಗೊತ್ತಿದ್ದ ವಿಷಯ ಅದ. ಮತ್ತು ಅದಕ್ಕಾಗಿ ಇವರು ಈಗ ಸಾಕಷ್ಟು ರಾಜಕೀಯ ಮಾಡಿದ್ದು. ಬಟ್ ಏನು ಕನ್ಫರ್ಮ್ ಆಗಬೇಕಾಗಿತ್ತು ಅವ್ರಿಗೆ, ಇವ್ರ ಪರ ಬಂದು ನಿಲ್ಲೋದಿಲ್ಲ ಅತ್ಯಂತ ಆಪತ್ತಿನ ಸಮಯದಲ್ಲೇ ಅನ್ನೋದು ಅವ್ರು ತಿಳ್ಕೊಬೇಕಾಗಿತ್ತು. ತಿಳ್ಕೊಳ್ಳಿಲ್ಲ. ಅದರ ಪರಿಣಾಮ ಇವತ್ತು ಸೀನಿಯರ್ಸ್ ಅವರು ವಿರೋಧ ಮಾಡಿದ್ರು, ಓಪನ್ ಆಗಿ ಮಾತಾಡಲಿಕ್ಕೆ ಶುರು ಮಾಡಿದ್ರು. ಇನ್ನಿದು ಗದ್ದು ಹಿಡಿದು ಬೇಡ. ಈಗಾಗಲೇ BJP ಅವ್ರಿಗೂ ಗೊತ್ತು, ರಾಷ್ಟ್ರ ಮಟ್ಟದಲ್ಲಿ ಭಾಳ ಸ್ಟ್ರಾಂಗ್ ಇದ್ದಂಥ ಪಕ್ಷ. ಕಾಂಗ್ರೆಸ್ ಈಗ ಮೇಲೆ ಹೇಳ್ತಾ ಇದೆ, ಬಿದ್ದಿದ್ದು ಈಗ ಮೇಲೆ ಹೇಳ್ತಾ ಇದೆ. ರಾಹುಲ್ ಗಾಂಧಿಯವರ ದೊಡ್ಡ ಪರಿಶ್ರಮದಿಂದ ಸಾಲದಲ್ಲ. ಯಾಕೆಂದರೆ ಇಡೀ ದೇಶವನ್ನು ಸುತ್ತ ಹಾಕೋದು, ಅದು ಕಾಲ್ನಡಿಗೆಯಲ್ಲೇ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ಹೋಗುವಂಥದ್ದು, ಜೊತೆಗೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂಥದ್ದು, ಅದಕ್ಕಾಗಿ ಪರಿಹಾರ ಹುಡುಕುವಂಥದ್ದು, ಅದಕ್ಕಾಗಿ ಸರ್ವೆಗಳನ್ನು ಮಾಡುವಂಥದ್ದು, ಜನರ ಸಮಸ್ಯೆಗಳು ತಿಳ್ಕೊಳ್ಳುವಂಥದ್ದು, ಎಲ್ಲ ಕೆಲಸ ಮಾಡಿದರು. ಅದರ ಪರಿಣಾಮ ಇವತ್ತೊಂದು ವಿರೋಧ ಪಕ್ಷ ನಿಂತದ್ದು. ಅದನ್ನು ಕಳೆಯುವಂಥ ಪ್ರಸಂಗ ಆಗಬಾರ್ದು ಅಂತ ಏನೋ ಒಂದಿಷ್ಟು ಅವ್ರಿಗೆ ಭಾಳ ಆತ್ಮೀಯರು ಮಾತೇನು ಹೇಳಿರ್ಬೋದು. ಅದಕ್ಕಾಗಿ ವಿನಯ್ ಗುರೂಜಿ ಅವರು, ಇಲ್ಲ ನೀವು ಸಮೀಪದಲ್ಲಿ ಮುಖ್ಯಮಂತ್ರಿ ಆಗ್ತೀರಿ ಅಂದಾಗ ಅವರಲ್ಲಿ ಒಂದು ನಮ್ಮ ಡಿ ಕೆ ಶಿ ಅವರು ಏನು ಮನವಿ ಮಾಡ್ತಾಯಿದ್ದಾರೆ. ನಮ್ಮ ಸರ್ಕಾರ ಸುಭದ್ರವಾಗಿದ್ದು ಯಾವುದೇ ಸ್ವಾಮೀಜಿಗಳು ನಮ್ಮ ಸರ್ಕಾರದ ಬಗ್ಗೆ ಭವಿಷ್ಯ ನುಡಿಯೋದು ಬೇಡ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ನೀವು ಸುಮ್ಮನೆ ಏನು ಹೇಳಿ ಗೊಂದಲ ನಡೆಸಬೇಡ್ರಿ, ಎಲ್ಲರೂ ತಲೆಗೊಂದೊಂದು ಮಾತಾಡಿ ನಾವು ಸರಿಯಾಗಿ ಆಡಳಿತ ಮಾಡೋದು. ನಿಜವಾಗಿ ಸರಿಯಾಗಿ ಆಡಳಿತ ಹೊಂಡದ್ರಿ ಇವತ್ತು ಭಾಳ ಚೆನ್ನಾಗಿ ನಡೆದ. ಯಾಕಪ್ಪ ಅಂತಂದ್ರೆ ಈ ಗ್ಯಾರಂಟಿಗಳ ಯೋಜನೆ ಆಗಿರ್ಬೋದು, ಇಲ್ಲಿ ಸಾಕಷ್ಟು BJPಗಿರು ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಸಣ್ಣ ಎಲ್ಲ ಅಟ್ಯಾಕ್ ಮಾಡಿದ್ರು. ಮುಡಾ ಅಂತಿ ದೊಡ್ಡ ಹಗರಣ, ಜೊತೆಗೆ ವಾಲ್ಮೀಕಿ ಅದು ದೊಡ್ಡ ಹಗರಣ, ಅದನ್ನು ಜೋರ್ದಾರಾಗಿ ಮಾಡಿದರು. ಅದಕ್ಕೆ ನಮ್ಮ ವಕ್ಫ್ ಸಲುವಾಗಿ ಅದನ್ನು ಹೋರಾಟ ಮಾಡ್ತಾಯಿದ್ದಾರೆ. ಸಣ್ಣದು ಅವಕಾಶಕ್ಕೂ ಹೋರಾಟ ಮಾಡ್ತಾಯಿದ್ದಾರೆ. ಆದರೆ ದುರಂತ ಏನಪ್ಪ ಅಂತಂದರೆ BJPಯ ನಾಯಕರಲ್ಲಿ ಒಕ್ಕಟ್ಟಿಲ್ಲದು. ಅದರಿಂದಾಗಿ ಕಾಂಗ್ರೆಸ್ ತಪ್ಪಿಸ್ಕೊಳ್ತಾ ಇದೆ ಅವ್ರ ಹೊಡೆತದಿಂದ. ಇಲ್ಲಾಂದ್ರೆ ಇಷ್ಟು ಹೊಡೆದು ಬೀಳ್ತಾ ಇತ್ತು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಕಾಂಗ್ರೆಸ್ ಪ್ಲಸ್ ಪಾಯಿಂಟ್ ಆಗಿದ್ದು ಗ್ಯಾರಂಟಿ. ಯಾಕಂದರೆ ಗ್ಯಾರಂಟಿಗಳು ನಾವು ಕೊಡ್ತೀವಿ ಅಂತ ಏನಾದರೂ BJPಗೆ ಶುರು ಮಾಡಿದರೆ ಈ ಹೊಡೆತು ನಕ್ಕಿ ಬಿಡೋದ್ರೆ ಇದು ಇಲ್ಲಂತಲ್ಲ. ಅದಿಲ್ಲ 2028ರಲ್ಲಿ ಬರುವಂಥ ವಿಷಯ ನೋಡೋಣ ಆ ಸಂದರ್ಭದಲ್ಲಿ ಏನಾಗ್ತದೆ. ಬಟ್ ಈಗ ಮಾತ್ರ ಡಿ ಕೆ ಶಿವಕುಮಾರ್ ಅವರು ನಿಜವಾಗಿಯೂ ತಮ್ಮನ್ನು ತಾವು ತಿಳ್ಕೊಂಡು, ಇಲ್ಲಪ್ಪ ಕಷ್ಟ ಸಮಯದಲ್ಲಿ ಯಾರು ಬರಲಾರ್ದು, ನಾವು ಇದ್ದದ್ದನ್ನು ಮೂವ್ ಮಾಡೋರು. ಮತ್ತು ಈಗಾಗಲೇ ನಮ್ಮ KN ರಾಜನ್ನೂ ಹೇಳಿದ್ದಾರೆ, ಇನ್ನುಳಿದವರು ಹೇಳ್ತಾ ಇದ್ದಾರೆ, ನೀವು 5 ವರ್ಷ ಪೂರ್ತಿ ಆಗ್ರಿ, 28ರಾಗ ಆರಿಸಿ ತೊಗೊಂಬರ್ರಿ, ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂಥೇಳಿ ಆಶ್ವಾಸನೆ ಕೊಡ್ತಾ ಇದ್ದಾರೆ. ನಾಳೆ ಅವ್ರು ಚೇಂಜ್ ಆಗ್ತಾರಲ್ಲ ಗೊತ್ತಿಲ್ಲ. ಯಾಕಂದರೆ ರಾಜಕೀಯದಲ್ಲಿ ಇವತ್ತಿನ ಮಿತ್ರ ನಾಳೆ ಶತ್ರು, ನಾಡಿದ್ದ ಮಿತ್ರ. ಹೀಗಾಗಿ ಅದು ನಮ್ಮದೇ ಹೋದ್ರು ಸಹಿತ ಇವತ್ತು ಅವ್ರಿಗೇನೂ ಕಡಿಮೆ ಆಗಿಲ್ಲ. 3 ಪೋಸ್ಟ್ಗಳಿದ್ದಾವೆ ಡಿ ಕೆ ಶಿವಕುಮಾರ್ ಅವ್ರಿಗೆ. ಒಂದು ಅಧ್ಯಕ್ಷ ಸ್ಥಾನದ ನೋಡಿರಿ, ಬೆಳಗಾವಿಯಲ್ಲಿ ಅಂತ ನಿಮ್ಗೆ ಗೊತ್ತದ ಯಾವ ರೀತಿಯಾಗಿ ಉಸ್ತುವಾರಿ ಇದ್ದರೂ ಅವ್ರನ್ನ ಡಾಮಿನೆನ್ಸ್ ತಾವು ಮುಂದೋಗಿ ಮಾಡಿದ್ವು ಅನ್ನೋಂಥದ್ದು.
ಅಲ್ಲೇ ಅಧ್ಯಕ್ಷಗಿರಿಯಿಂದ ಆಗ್ಯದ, ಲಾಭ ಆಯ್ತು ಅವ್ರಿಗೆ. ಜೊತೆಗೆ ನೀರಾವರಿ ದೊಡ್ಡ ಮಿನಿಸ್ಟರ್ಶಿಪ್ ಅದ. ಅದರ ಜೊತೆಗೆ ಬೆಂಗಳೂರು ನಗರ ಇದೇನದ ನಗರಾಭಿವೃದ್ಧಿ ಸಚಿವರಿದ್ದಾರೆ. ಇವೆಲ್ಲ ಒಳ್ಳೊಳ್ಳೆ ಪೋಸ್ಟರ್ ಮುಂದೆ ಇಲ್ಲಿ ಕೆಲಸ ಮಾಡಿಕೊಂಡು ಒಳ್ಳೆ ಹೆಸರು ಮಾಡಿ ನಂತರದಲ್ಲ ತಾವು ಹೌದಪ್ಪ ಸಮರ್ಥರಿದ್ದೀವಿ, ಮುಖ್ಯಮಂತ್ರಿಯಾಗಿ ನಾನಾ ಯೋಗ್ಯದಿಂದ ಯಾಕೆ ತೋರಿಸ್ಕೋಬಾರ್ದು. ನೀರಾವರಿಯಲ್ಲಂತೂ ಭಾಳಷ್ಟು ಕೆಲಸಗಳಾಗಬೇಕಾಗಿದ್ದಾವೆ. ಯಾಕಂದರೆ ಪ್ರತಿಯೊಂದು ಹಳ್ಳಿಗೂ ನೀರಿನ ವ್ಯವಸ್ಥೆ ಆಗುವಂಥದ್ದು, ಪ್ರತಿ ರೈತರಿಗೂ ಪ್ರತಿ ಎಕರೆಗೂ ನೀರು ಸಿಗುವಂಥದ್ದು ಮಾಡಿದರೆ ದೊಡ್ಡ ಸಾಧನೆ ಅದು ಮಾಡೋದಕ್ಕೆ. ಉಪಮುಖ್ಯಮಂತ್ರಿ ಇದ್ದಾರೆ. ಅಭಿವೃದ್ಧಿ ಕೆಲಸಗಳನ್ನು ಇನ್ನಷ್ಟು ಜೋರಾಗಿ ಮಾಡಿದರೆ ಸಹಜವಾಗಿ ತಾವು ಇನ್ನಷ್ಟು ಜನರಿಗೆ ಹೋಗುವಂಥದ್ದು. ಉತ್ತರ ಕರ್ನಾಟಕದ, ಕರಾವಳಿ ಕರ್ನಾಟಕದ ಎಲ್ಲ ಕಡೆಯೂ ಒಬ್ಬ ನಾಯಕರಾಗಿ ಬೆಳೆಯುವಂಥ ಎಲ್ಲ ಅವಕಾಶಗಳಿದ್ದಾವೆ. ಈ ಎಲ್ಲ ನೆಲೆಯಲ್ಲಿ ಇವತ್ತು ಡಿ ಕೆ ಶಿ ಅವರು ಈ ಒಂದು ನಿರ್ಧಾರ ತೆಗೆದುಕೊಂಡ ನಮಗೇನು ಯಾರ್ದು ಬೆಂಬಲ ಬೇಡ ಅಂತೇಳಿ ನೋವಿನಿಂದ ಅಂದಿರ್ಬೋದು. ಅವರು ನೋವಾಗ್ಯದ. ಶಾಸಕರಾಯಿತು, ದೊಡ್ಡ ಸಚಿವರಾಯಿತು, ಹಿರಿಯ ಸಚಿವರಾಯಿತು, ಇವ್ರು ಯಾರು ಇವ್ರ ಬೆಂಬಲಕ್ಕೆ ನಿಲ್ಲಿಲ್ಲ. ಸಿದ್ದರಾಮಯ್ಯ ಪರ ನಿಂತರು ಒಂದೇನೋ ಮನಸ್ಸಿನಲ್ಲಿ ನೋವು ಇರ್ಬೋದು. ಯಾರಿಗಿಲ್ಲ, ಯಾರಿಗಾದ್ರೂ ನೋವು ಆಗೇ ಆಗ್ತದೆ. ತಮ್ಮ ಬಗ್ಗೆ ಅವಗಣನೆ ಮಾಡಿದಾಗ, ತಮ್ಮ ಬಗ್ಗೆ ಒಂದು ರೀತಿಯಿಂದ ನಿರ್ಲಕ್ಷ್ಯ ಮಾಡಿದಾಗ ಯಾರಿಗೂ ತ್ರಾಸ ಆಗ್ತದೆ. ಈ ಹಂತಕ್ಕೆ ಬಂದಿದ್ದಾರೆ ಡಿ ಕೆ ಜಿ ಅವ್ರಿಗೆ ಒಂದಿಷ್ಟೇನೋ ಮನಸ್ಸಿಗೆ ನೋವಾಗ್ಯದ. ಆದರೆ ಈಗ ತೆಗೆದುಕೊಂಡಂಥ ನಿರ್ಧಾರ ಮಾತ್ರ ಬಹಳ ಯೋಗ್ಯ ಅದ. ಮತ್ತು ಇದ್ರ ಮುಂದೆ ಕಂಟಿನ್ಯೂ ಮಾಡ್ಬೇಕು. ಸುಮ್ಮನೆ ತಾತ್ಕಾಲಿಕ ಒಂದೇನೋ ಪ್ಯಾಚ್ ವರ್ಕ್ ಆಗಿ ಹೇಳಿದ್ರೆ ತಪ್ಪದು. ಯಾಕಂದ್ರೆ ಈಗಾಗಲೇ ನಿಮ್ಗೆ ಗೊತ್ತಿದ್ದಾಗ ಇದು ಕೊನೆಯ ಅವಧಿ ನಮ್ಮ ಸಿದ್ದರಾಮಯ್ಯರು. ಮೋಸ್ಟ್ಲಿ ಅವರ ಮುಂದಿನ ಒಂದು ಏನಪ್ಪ ಅಂದರೆ 28ರ ಚುನಾವಣೆಯಲ್ಲಿ ಬಹಳದಲ್ಲೇ ಒಬ್ಬ ಪ್ರಚಾರಕ್ಕೆ ಬರ್ಬೋದು ವಿನಃ ಒಬ್ಬ ರಾಜಕೀಯ ಪ್ರತಿಸ್ಪರ್ಧಿಯಾಗಿ ಬರುವ ಸಾಧ್ಯತೆಗಳು ಭಾಳ ಕ್ಷೀಣ ಆಗಲಿಕ್ಕಿದ್ದಾವೆ. ಅದ್ರ ಜೊತೆ ಅವರು ಸಾಧ್ಯಷ್ಟು ಒಳ್ಳೆಯ ಕೆಲಸಗಳು ಈ ಸಂದರ್ಭದಲ್ಲಿ ಮಾಡಬೇಕು ಅನ್ನೋಂಥ ತಯಾರಿಯೊಳಗೆ ಮುಂದುವರೆದಿದ್ದಾರೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಮತ್ತು ಮೂಲತಃ ಇವರೆಲ್ಲರಿಗಿಂತೂ ಪರ್ಫೆಕ್ಟ್ ಕಾಂಗ್ರೆಸ್ಸಿಗರು. ಯಾಕೆ ಕಾಂಗ್ರೆಸ್ ಅಂದ್ರೆ ಇಂದಿರಾ ಕಾಂಗ್ರೆಸ್ಗಳಾಗಿರ್ಬೋದು, ಇವತ್ತು ನಾವು ಕಾಂಗ್ರೆಸ್ ಅವ್ರು ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂಥದ್ದು ಅದು. ಮತ್ತು ಸೋನಿಯಾ ಗಾಂಧಿ ಅವರವರೆಗೆ ಹೇಳಿ ಈಗಲೂ ಸಾಕಷ್ಟು ಸಲ ಕಿಚನ್ ಕ್ಯಾಬಿನೆಟ್ದಾಗೂ ಇವರು ಸಂಬಂಧ ಇರೋದರಿಂದ ಮುಂದಿನ ಮುಖ್ಯಮಂತ್ರಿ ಮೋಸ್ಟ್ ಪ್ರಾಬಬ್ಲಿ ಇವರು ಪ್ರತಿಸ್ಪರ್ಧಿ ಇರಲಿಕ್ಕಿಲ್ಲ ಅನ್ನೋದು. ಇದ್ರೆ ಸಿದ್ದರಾಮಯ್ಯ ಇರಬೇಕು. ಆಲ್ರೆಡಿ ಸಿದ್ದರಾಮಯ್ಯರವರು ನಿವೃತ್ತಿ ಘೋಷಣೆ ಮಾಡುವಂಥದ್ದು ಮಾತಾಡಿದ್ದಾರೆ. ಅದನ್ನು ಒಂದು ಫಿಕ್ಸ್ ಇಟ್ಟುಕೊಂಡು ತಮ್ಮ ಕೆಲಸ ತಾವು ಮಾಡಿ, ನೀರಾವರಿ ಡಿಪಾರ್ಟ್ಮೆಂಟಲ್ಲಿ ಭಾಳ ಕೆಲಸ ಘೋಷಣೆ ಆಗ್ಯಾವ, ಅವೆಲ್ಲ ಮಾಡಿಕೊಂಡು ಎಲ್ಲರೂ ವಿಶ್ವಾಸ ತೆಗೆದುಕೊಂಡು ಹಿರಿಯ ಸಚಿವರು ಸಹಿತ ವಿಶ್ವಾಸ ತೆಗೆದುಕೊಂಡು ಹೋದರೆ ನಿಶ್ಚಿತವಾಗಿಯೂ 2022ರಲ್ಲಿ ಇವರ ಮುಖ್ಯಮಂತ್ರಿ ಆಗುವಂಥ ಇದ್ದಾರೆ. ಮತ್ತು ಜೊತೆಗೆ BJPಗೆ ಅವಕಾಶಗಳು ಕಡಿಮೆ ಆಗ್ತಾಯಿದ್ದಾವೆ 2028ರವರೆಗೆ. ಯಾಕಂದರೆ ಮೋದಿಯವ್ರ ಮೇಲಿನ ಅಲ್ಲಿ ಕೇಂದ್ರ ತಪ್ಪು ಮಾಡ್ತಾ ನಡೆದಿದ್ದಾರೆ. ಅನೇಕ ಅಭಿವೃದ್ಧಿ ಕಾರ್ಯಗಳು ಆಗ್ತಾಯಿಲ್ಲ. ಕೊಟ್ಟ ಏನು ಆಶ್ವಾಸನೆದ್ದು ಆಗಿಲ್ಲ. ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀನಿ ಹೇಳಿದ್ರು ಆಗಲಿಲ್ಲ. 15 ಲಕ್ಷ ರೂಪಾಯಿ ಪ್ರತಿ ಬಡವನ ಖಾತೆಗೆ ಹಾಕ್ತಾ ಹೋದ್ರು ಅದು ಆಗಲಿಲ್ಲ. 1-2 ಸರಣಿ ಸೋಲುಗಳಿದ್ದಾವೆ. ಹೀಗಾಗಿ ಮತ್ತು ಕರ್ನಾಟಕದಲ್ಲಿ ಆಲ್ರೆಡಿ ಅವರು ಸಾಕಷ್ಟು ಮೊನ್ನೆ ಇಲೆಕ್ಷನ್ದಲ್ಲೇ ಸಾಕಷ್ಟು ಏನು ಬಜರಂಗ ಬಲಿ, ಆ ಬಲಿ, ಈ ಬಲಿ ಅದು ಜನ ದಾದ ಮಾಡಿಲ್ಲ. ಯಾಕಂದರೆ ಗ್ಯಾರಂಟಿ ಕೊಡ್ತಾ ಇದ್ದೀರಿ ನೀವು. ಅದಕ್ಕೆ ಗ್ಯಾರಂಟಿ ಜೊತೆಗೆ ಶಿಕ್ಷಣ ಮತ್ತು ಇನ್ನೊಂದು ಆರೋಗ್ಯ, ಇವು 2 ಗ್ಯಾರಂಟಿ ಸೇರಿಸಿದರೆ 2028ರಲ್ಲಿ ಇದೇ ಒಗ್ಗಟ್ಟಿನಿಂದ ಹೋದರೆ ಮತ್ತು ಕಾಂಗ್ರೆಸ್ ಆಯ್ಕೆಯಾಗಿ ಬರೋದ್ರಲ್ಲಿ 2 ಮಾತಿಲ್ಲ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಇಲ್ಲ ಅಂದ ತಕ್ಷಣ ಸಹಜವಾಗಿ ನಿಮ್ಮ ಲೀಡರ್ಶಿಪ್ ಬಂದೇ ಬರ್ತದೆ. ಸಣ್ಣ ಹುಡುಗ ಸಹಿತ ಗೊತ್ತಾಗುವಂಥ ವಿಷಯ ಅದು. ಯಾಕೆಂದರೆ ಯಾರೂ ಸೋನಿಯಾ ಗಾಂಧಿ ಅವರನ್ನು ಮತ್ತು ರಾಹುಲ್ ಗಾಂಧಿ ಅವ್ರನ್ನ ಅವರ ಮನೆಯೊಳಗೆ ಹೋಗಿ ಮಾತಾಡಿ ಬರೋದ್ರ ಶಕ್ತಿ ಈಗಿದ್ದಂಥ ಉಳಿದವ್ರಿಗೆ ಯಾರಿಗೂ ಇಲ್ಲ, ಸಿದ್ದರಾಮಯ್ಯರನ್ನ ಬಿಟ್ಟು. ಅದಕ್ಕೆ ಇದೊಂದು ದೊಡ್ಡ ಪ್ಲಸ್ ಪಾಯಿಂಟ್ ಅದ. ಮತ್ತು ಪಕ್ಷನಿಷ್ಠರಿದ್ದಾರೆ ಇವರು, ಹೊರಗಿಂದ ಬಂದಂಥವ್ರು ಅಲ್ಲ. ನಮ್ಮ ಸಿದ್ದರಾಮಯ್ಯರಾಗ ಹಿಂದೆ ಮೂಮೆಂಟ್ ಹಿಡ್ಕೊಂಡು ಬಂದವರಲ್ಲ ಇವರು, ಸ್ವತಃ ಕಾಂಗ್ರೆಸ್ಸಿಗರು. ಇದು ವಿಶ್ವಾಸನೂ ಅದ ಅವ್ರಿಗೆ, ಕಾಂಗ್ರೆಸ್ಸಿಗರಿಗೆ. ಮತ್ತು ಇಂಥ ಬಂಟರನ್ನು ಬಿಟ್ಟು ಇನ್ನೊಬ್ಬರು ಮುಖ್ಯಮಂತ್ರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ತಿಳ್ಕೊಂಡ್ರೆ ಒಳ್ಳೆಯದು ನನಗೆ ಅನಿಸ್ತದೆ. ಇನ್ನು ಅವ್ರಿಗೆ ಬಿಟ್ಟು ಜನರು ಅದನ್ನ ಮಾತಾಡ್ತಾ ಇದ್ದಾರೆ. ಅದಕ್ಕಾಗಿ ಒಂದು ಮಾತನ್ನ ನೆನಪಿಸ್ಕೋಬೇಕಾಗ್ತದೆ. ಸಿದ್ದರಾಮಯ್ಯ ಮಾತಾಡಿದ್ದಾರೆ, ರಾಜಕಾರಣದಲ್ಲಿ ಯಾವುದೂ ಶಾಶ್ವತವಲ್ಲ. ಜನ ಆಶೀರ್ವಾದ ಇದ್ದರೆ ನಾವು ಕುರ್ಚಿಯಲ್ಲಿ ಕೂರಬಹುದು, ಇಲ್ಲದಿದ್ದರೆ ಕುರ್ಚಿಯಲ್ಲಿ ಕೂರಲು ಸಾಧ್ಯವಿಲ್ಲ. ಅದಕ್ಕೆ ಜನರ ಆಶೀರ್ವಾದ, ಜನ ಸಮೀಪ ಹೋಗುವಂಥ, ಜನರಿಗೆ ಮುಟ್ಟುವಂಥ ಕೆಲಸ ನೀವು ಮಾಡಿದರೆ, ಇನ್ನೂ ಅಧ್ಯಕ್ಷ ಸ್ಥಾನದಲ್ಲಿ ಇದ್ದೀರಿ ನೀವು, ಇನ್ನಷ್ಟು ಹಿಡಿದು ನಿಮ್ಗೆ ಎಜುಕೇಷನ್ ಮತ್ತು ಆರೋಗ್ಯ ಎಲ್ಲ ಅವನ್ನ ಜೋಡಿಸಿ ಮತ್ತು ಪ್ರತಿ ಹಳ್ಳಿಗೂ ನೀರಿನ ವ್ಯವಸ್ಥೆ ಮಾಡಿದ್ರಪ್ಪ ಆದರೆ ನೀವು ಮುಂದಿನ ಚುನಾವಣೆಯಲ್ಲಿ ನೀವು ಗೆದ್ದ ಮುಖ್ಯಮಂತ್ರಿ ಆಗೋ ಸಾಧ್ಯತೆ. ಯಾಕಂದರೆ BJP ಒಳಜಗಳು ಇನ್ನೂ ನಿಲ್ತಾ ಇಲ್ಲ. ಅದು ನಿಮಗೆ ಪ್ಲಸ್ ಪಾಯಿಂಟ್ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಕೋಬೇಡ್ರಿ. S16 ನ್ಯೂಸ್ ಅಥವಾ ಹೇ ಸೀತಾರಾಮನ್ ಸತ್ಯದ ಕೈಗಳಲ್ಲಿ ವಂದನೆಗಳು.